ದೈಜಿ ಬಳ್ದ ರೋಷು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ನಮ್ಮ ಈ ದೈಜಿ ಕಿಚನಲ್ಲಿ ಮಾಡ್ತಾ ಇರುವಂಥ ಸ್ಪೆಷಲ್ ಜ್ಯೂಸ್ ಅದೇ ಆಲ್ಮಂಡ್ ಅಂದರೆ ಬಾದಾಮಿ ಗಸಗಸೆ ಸೇರಿ ಮಾಡಿರುವಂಥ ಜ್ಯೂಸ್. ಸೊ ಇದಕ್ಕೆ ಫಸ್ಟ್ ಏನೆಲ್ಲ ಬೇಕು? Let's look at the ingredients first. Half liter chilled milk, 1 tablespoon of khaskhas or poppy seeds, 6 to 8 almonds, jaggery or sugar as per taste, pinch of nutmeg, 2 to 3 cardamoms. ಸೊ ಈ ಒಂದು ಜ್ಯೂಸಿಗೆ ಏನೇನೆಲ್ಲ ಬೇಕು ಅಂತ ನೋಡಿ ಆಯ್ತು, ಇನ್ನು ಹೇಗೆ ಮಾಡೋದು ಅಂತ ನೋಡೋಣ. We need to soak khaskhas, the poppy seeds, for about 10 to 15 minutes in water. ಸೊ ಈ ಗಸಗಸೆಯನ್ನು ತೊಳೆದು ನೆನೆ ಹಾಕಬೇಕು. ನಾವು ಆಲ್ರೆಡಿ ಈಗ ನೆನೆ ಹಾಕಿಟ್ಟಿದ್ದೀವಲ್ಲ. ಸರಿ. Okay. And even the almonds, we have to soak them. These are pre-soaked almonds. Okay, ನೆನೆ ಹಾಕಿಟ್ಟದ್ದು. ಹೌದು. ಸೊ ಬಾದಾಮಿ ಕೂಡ ಹಾಗೆ ನೆನೆ ಹಾಕಿಡಬೇಕು. Okay. And ಬೆಲ್ಲ can powder it. Okay. And keep it ready. And a small piece of nutmeg and 2-3 cardamoms. ಏಲಕ್ಕಿ ಮತ್ತು ಜಾಯಿಕಾಯಿ. ಹೌದು. So let's first grind ಮಿಕ್ಸಿ. So I'm just transferring this here along with the water. ಗಸಗಸೆ. ಹೌದು. And ನೀರು ಕೂಡ ಇರಲಿ ಅಲ್ಲ, ಹಾಗೇನೆ. So while soaking itself, you soak it in good water, clean water, because we are using that water for the juice. ಹೌದು, ಅದು ನೀರಿಂದ ತೆಗಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಸಣ್ಣಾಗಿದೆ ಅದನ್ನ. ಸೊ ಒಳ್ಳೆ ನೀರಲ್ಲಿ ನೆನೆ ಹಾಕಿಟ್ರೆ ಅದನ್ನೇ ಸರಿ. And then add the almonds. And this has to be ground fine into a fine paste. Okay, ಖಾಲಿ ಎರಡೇನೆ. ಹೌದು. ಸಾಕು ಅಂತ ಅನ್ಸುತ್ತೆ. ಫೈನ್ ಆಗಿದೆ ಅಲ್ಲ? ಹೌದು. Now we take the bigger jar of the mixie and add jaggery, or you can even add sugar if you like sugar as per your taste. ಬೆಲ್ಲ ಬೇಡ ಅಂತಿದ್ರೆ ಸಕ್ಕರೆ. ಸರಿ. We add this small piece of nutmeg and the cardamoms. And take milk. ಹಾಲು ಅಲ್ಲ? ಹೌದು. This is chilled milk. Okay. Which is boiled and kept in the refrigerated. ಜ್ಯೂಸ್ ಮಾಡಿ ತಣ್ಣಗಾಗಿಸ್ಬೇಕು ಅಂತಿಲ್ಲ, ಮೊದಲೇ ತಣ್ಣಗಾಗಿಸಿದಂತ ಹಾಲು. ಹೌದು. ಇಲ್ಲಾಂದ್ರೆ you can do the other way also. You can refrigerate it. If you want to serve instantly, then it's better to take chilled milk. ಮೊದಲೇ ಬಿಸಿ ಮಾಡಿ ಇಟ್ರೆ ಆಯ್ತು. ಸಾಕಲ್ಲ? It is whipped well. Now to this we will add the paste of ಮೊದಲೇ ಮಿಕ್ಸ್ ಎಲ್ಲ ಅರೆದಿಟ್ಟಂತ. Combine this. ಬಾದಾಮಿ ಮತ್ತು ಗಸಗಸೆ ಎಲ್ಲ ಮಿಕ್ಸ್ ಮಾಡಿದ್ರೆ ಹೌದು. And we'll take some cold water, chilled water. Just once if we run is enough. ಸೊ ಎರಡನ್ನು ಮಿಕ್ಸ್ ಮಾಡಿ ಇನ್ನೊಂದ್ಸಲ ಹಾಕ್ಸೋದು. ಸಾಕಲ್ಲ? So it is ready to serve. So short and sweet. If you don't take chilled milk, then you need to refrigerate it, or else it is instantly you could serve it instantly. So the tall glasses. ಆಯಿತು, ಇಲ್ಲಿ ನಮ್ಮ ಜ್ಯೂಸ್ ಕೂಡ ರೆಡಿ ಆಯಿತು. We'll strain this because if there is anything, we can get rid of the ಸಿಪ್ಪೆ ಏನಾದರೂ ಇದ್ರೆ ಹೋಗುತ್ತಲ್ಲ. So you could top this with ice cubes, as well as you can sprinkle some chopped nuts like pistas or cashew nuts, small bits of ಡ್ರೈ ಫ್ರೂಟ್ಸ್ ಏನಾದರೂ ಅದರ ಪುಡಿಯನ್ನು ಹಾಕಬಹುದು. So I have those lovely straws. ಡೆಕೋರೇಟ್ ಮಾಡಲಿಕ್ಕೆ. Because I know you would like to
ಟೇಸ್ಟ್ ಇಟ್. ಸೊ ನಾನು ಟೇಸ್ಟ್ ಮಾಡ್ತಿದ್ದೀನಿ ಅಂತ ನೀವು ಇನ್ನೂ ಚೆನ್ನಾಗಿ ಡೆಕೋರೇಟ್ ಮಾಡ್ತಿದ್ದೀರಾ. ಸರಿ. ಗಸಗಸೆ ಬಾದಾಮಿ ಮಿಲ್ಕ್ ಶೇಕ್, ಅರ್ಧ ಲೀಟರ್ ತಂಪು ಹಾಲು, 1 ಮೇಜು ಚಮಚ ಗಸಗಸೆ, 6-8 ಬಾದಾಮಿ, ರುಚಿಗೆ ತಕ್ಕಂತೆ ಬೆಲ್ಲ ಅಥವಾ ಸಕ್ಕರೆ, ಹಿಸುಕಿನ ಜಾಯಿಕಾಯಿ, 2-3 ಏಲಕ್ಕಿ. ಗಸಗಸೆ ಬಾದಾಮಿ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ: ಮೊದಲಿಗೆ ಗಸಗಸೆಯನ್ನು ಮತ್ತು ಬಾದಾಮಿಯನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಡಿ. ನಂತರ ಸಕ್ಕರೆ ಅಥವಾ ಬೆಲ್ಲವನ್ನು ತಂಪು ಮಾಡಿಟ್ಟ ಹಾಲಿಗೆ ಹಾಕಿ ಕಲಸಿ. ಈ ಮಿಶ್ರಣಕ್ಕೆ ಅರೆದಿಟ್ಟ ಬಾದಾಮಿ ಗಸಗಸೆ ಪೇಸ್ಟನ್ನು ಹಾಕಿ ಕಲಸಿ. ಕೊನೆಗೆ ಏಲಕ್ಕಿ, ನಟ್ಮಗ್ ಪೌಡರ್ ಅಂದರೆ ಹಿಸುಕಿನ ಜಾಯಿಕಾಯಿ, ಈ ಪುಡಿಯನ್ನು ಸೇರಿಸಿ. ಇಲ್ಲಿಗೆ ಆಹ್ಲಾದಕರ ತಂಪು ಪಾನೀಯ ರೆಡಿ. ಇಲ್ಲಿಗೆ ನಮ್ಮ ರಾಗಿ ಉಪ್ಮಾ ಹಾಗೂ ಗಸಗಸೆ ಬಾದಾಮ್ನ ಜ್ಯೂಸ್ ರೆಡಿ ಆಗಿದೆ. ಆ್ಯಂಡ್ ಈಗ ನಾನು ಟೇಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಫಸ್ಟ್ ನಾವು ಮಾಡಿದ್ದು ರಾಗಿಯ ಉಪ್ಮಾ. ಮಂಗಳೂರಿನವ್ರಿಗೆ ರಾಗಿನೂ ಸ್ವಲ್ಪ ದೂರ, ಆ್ಯಂಡ್ ಉಪ್ಪಿಟ್ಟು. ಸರಿ. ಉಪ್ಪಿಟ್ಟು ಅಂದರೆ ತುಂಬ ಬೇಜಾರು, ಎಲ್ಲರೂ ದೂರ ಹೋಗೋರು. ಉಪ್ಪಿಟ್ಟು ಅಂದರೆ ಎಲ್ರಿಗೂ ಬೇಜಾರು. ಅದರಲ್ಲಿ ರಾಗಿಯ ಉಪ್ಪಿಟ್ಟನ್ನು ನೀವು ಮಾಡಿದ್ದೀರಾ, ಸೊ ಏನೋ ಸ್ಪೆಷಲ್ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಲೆಟ್ ಮಿ ಟೇಸ್ಟ್ ಫಸ್ಟ್. You should taste it when it is hot, still warm. ಓಕೆ, ಬಿಸಿಯಾಗಿರುವಾಗಲೇ ಟೇಸ್ಟ್ ಮಾಡಬೇಕು. ರಾಗಿ ತಿಂದಾಗ ಅನ್ನಿಸ್ತಾ ಇಲ್ಲ, ನಮಗೆಲ್ರಿಗೂ ರಾಗಿ ಅಂದರೆ ದೂರ. ಇದು ಒಂಥರ ಸ್ಪೆಷಲ್ ಆಗಿದೆ. ಈ ರೀತಿಯ ರಾಗಿ ಉಪ್ಪಿಟ್ಟು ನಾನು ತಿಂದಿಲ್ಲ. ನಿಜವಾಗ್ಲೂ ಇದು ಚೆನ್ನಾಗಿದೆ ಆ್ಯಂಡ್ ವೆರಿ ಟೇಸ್ಟ್ ಇದೆ. ನೀವು ಮಿಂಟ್ ಹಾಕಿರೋದ್ರಿಂದ, ಹೌದು, ಪುದೀನ ಹಾಕಿರೋದ್ರಿಂದ ಈ ಪುದೀನ ಫ್ಲೇವರ್ ಕೂಡ ಬರ್ತಾ ಇದೆ ನನಗೆ. ಚೆನ್ನಾಗಿದೆ, ಟೇಸ್ಟಿ ಇದೆ. ಇನ್ನೂ ಒಂದಂದರೆ ನೀವು ಸೊಪ್ಪು ಹಾಕಿದ್ರೆ, ಇಲ್ಲಿ ನಾವು ಪಾಲಕ್ ಸೊಪ್ಪು ಹಾಕಿದ್ದೀವಿ, ಅರಿವೆ ಸೊಪ್ಪು ಹಾಕಿದ್ದೀವಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ಅದರಲ್ಲಿ ಮಿಂಟ್. ಸರಿ. ಈಗ ನನಗೆ ಟೇಸ್ಟ್ ಮಾಡುವಾಗ ಮಿಂಟಿದ್ದು ಸ್ಮೆಲ್ ಬರ್ತಾ ಇದೆ, ಮಿಂಟ್ ತಿಂದಾಗೆ ಆಗ್ತಾ ಇದೆ. ಬಟ್ ಬೇರೆ ಯಾವುದೇ ಸೊಪ್ಪು ಹಾಕಿತ್ತು ಅನ್ನೋದು ಗೊತ್ತಾಗಲ್ಲ. ಓಕೆ. ಈ ಸೊಪ್ಪು ಅಂದ್ರೆ ದೂರ ಓಡೋರಿಗೆ ಕೂಡ ಇದೊಂದು ಒಳ್ಳೆ ರೀತಿ. Even for kids it's good. You serve in a hidden form all the green vegetables. ಅವರಿಗೆ ಗೊತ್ತಾಗದೆ ಅಂದ್ರೆ ಸೊಪ್ಪು ಹಾಕಿದೆ ಅಂತ ಹೇಳಿದ್ರೆ ಅವರು ಮುಟ್ಟೋದಿಲ್ಲ. ಸರಿ. ಸೊ ನಾವೇ ಅಡುಗೆ ಮನೆಯಲ್ಲಿ ಕೂತು ಅವರಿಗೆ, ಮಕ್ಕಳಿಗೆ ಗೊತ್ತಾಗದ ಹಾಗೆ, ಮನೆಯವರಿಗೆ ಗೊತ್ತಾಗದ ಹಾಗೆ ಹಸಿ ತರಕಾರಿಗಳಿಂದ ಇಂಥದ್ದೆಲ್ಲ ಡಿಶಸ್ ಅನ್ನು ಮಾಡ್ಬೋದು ಬೆಳಿಗಿನ ಬ್ರೇಕ್ಫಾಸ್ಟ್ಗೆ. ವೆರಿ ಹೆಲ್ದಿ. ಸೊ ಇನ್ನು ನಮ್ಮ ಆಲ್ಮಂಡ್ ಗಸಗಸೆ ಜ್ಯೂಸನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಗಸಗಸೆ ಸ್ಮೆಲ್ ಬರ್ತಾ ಇದೆ. ಓಕೆ. ಫ್ಲೇವರ್ ಇದೆ, ಗಸಗಸೆ ಫ್ಲೇವರ್ ಇದೆ. ಮತ್ತೆ ನಾವೇನು ಹಾಕಿದ್ದೀವಿ, ಬಾದಾಮ್ ಹಾಕಿದ್ದೀವಲ್ಲ, ಚೆನ್ನಾಗಿ ಅರೆದಿರೋದ್ರಿಂದ, ಮಿಕ್ಸಿಯಲ್ಲಿ ಮಿಕ್ಸ್ ಆಗಿರೋದ್ರಿಂದ ಅದರ ಫ್ಲೇವರ್ ಕೂಡ ಬರ್ತಾ ಇದೆ. ಇನ್ನು ಡಯಟ್ ಅಂತ ಹೇಳಿ ಫ್ರೂಟ್ಸ್ ಜ್ಯೂಸ್ ಮಾಡಿ ಅದು ಕೂಡ ಬೇಡ ಅಂತ ಹೇಳೋರಿದ್ದಾರೆ. ಡಯಟಲ್ಲಿರೋರಿಗೆ ಇಂತಹ ಡ್ರೈ ಫ್ರೂಟ್ಸಿಂದ ಮಾಡಿರುವಂಥ ಜ್ಯೂಸಸ್ ತುಂಬ ಒಳ್ಳೆಯದು. ಈ ಬಿಸಿ ಬೇಸಿಗೆ ಕಾಲದಲ್ಲಿ ಇಂಥ ಮನೆಯಲ್ಲಿ ಮಾಡ್ಬೋದಲ್ಲ, ಮನೆಯಲ್ಲೇ ತಂದಿಡ್ಬೋದು. ಈ ಬಾದಾಮಿ ಆಗಿರಲಿ ಅಥವಾ ಡ್ರೈ ನಟ್ಸ್, ಇದನ್ನೆಲ್ಲ ಮನೆಯಲ್ಲಿ ತಂದಿಟ್ಟರೆ ನಿಮಗೆ ಬೇಕಾದಾಗ ನೀವು ಇಂತಹ ಈಸಿ ಜ್ಯೂಸಸನ್ನು ಮಾಡಿ ಕುಡಿಬಹುದು. ಸೊ ಆರೋಗ್ಯಕರ ರಾಗಿ ಉಪ್ಮಾ ಹಾಗೂ ಬೇಸಿಗೆಯಲ್ಲಿ ಬಿಸಿ ಬೇಸಿಗೆಯಲ್ಲಿ ನಿಮ್ಮನ್ನು ತಂಪಾಗಿಸುವಂತಹ ಆಲ್ಮಂಡ್ ಬಾದಾಮ್ ಗಸಗಸೆ ಜ್ಯೂಸ್ ಹೇಗೆ ಮಾಡೋದು ಅನ್ನೋದನ್ನು ನೋಡಿದ್ವಿ. ಇದೇ ರೀತಿ ನಿಮಗೂ ಕೂಡ ಏನಾದರೂ ಸ್ಪೆಷಲ್ ರೆಸಿಪೀಸ್ ಗೊತ್ತಿದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಮ್ಮ ಐಡಿಗೆ ಬರೆದು ಕಳಿಸಿ. ಹಾಗೂ ಈ ಒಂದು ಶೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನೀವು ನಮಗೆ ತಿಳಿಸ್ಬೋದು. ಸೊ ಶೋಭಾ ಹಾಗೂ ರೆಗೋ ಅವರಿಬ್ಬರು ಏನು ಹೇಳಿದ್ರಂದರೆ, ಒಬ್ಬರು ನಮಗೆ ರಾಗಿಯಿಂದ ಮಾಡುವಂಥ ರೆಸಿಪಿನೇ ಹೇಳಿ ಅಂತ ಹೇಳಿದರು, ಇನ್ನೊಬ್ಬರು ಹೆಲ್ದಿ ಬ್ರೇಕ್ಫಾಸ್ಟ್ ಇದ್ದರೆ ಏನಾದರೂ ನಮಗೆ ಮಾಡಿ ತೋರಿಸಿ ಅಂತ ಹೇಳಿದರು. ಸೊ ನಿಮಗಿಬ್ಬರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೀನಿ. Do try these recipes at home and send in your feedback to us. We'll be back next week with some more quick and interesting recipes. Till then, happy cooking.